పెద్ద పక్క ఎత్తుకొని వస్తాను. అదే వీటికి వెళ్ళిపోతాను వాళ్ళు రావద్దు కదా. ಕೊಡ್ಕ ಮಾಡೋದಾ ಬನ್ನಿ. ಇದಂತೂ ಜಾಸ್ತಿ ಸುಸ್ತಾರ ಯೂನಿವರ್ಸಿಟಿ బాగుందప్ప ಅಣ್ಣ ಸ್ವಲ್ಪ ಇಲ್ಲಿ ಮುಂದೆ ಕ್ಯಾಮ್ರಾ ನಂಗೆ ಮುಂದೆ ಕ್ಯಾಮ್ರಾ ಏಪ್ಪ ಸುಕುಮಾರ್ ಜಾಗ ಚೇಂಜ್ ಹೇಳಪ್ಪ ಮುಂದೆ ಕ್ಯಾಮ್ರಾ ನೋಡಿ. అప్పుడు ఇంకా యంగ్స్టర్ అట్లా ఉన్నారు మీరు అట్లే ఉన్నారు. ಮೊದಲೇ ಇಲ್ಲಿ ನೋಡಿ ಕ್ಲೋಸ್ ಆಗಿ ಸರ್ ಸ್ವಲ್ಪ ಕ್ಲೋಸ್ ಬನ್ನಿ ಸ್ವಲ್ಪ. ಓಕೆ ಓಕೆ ಸರ್. మాట్లాడతారు ఆల్రెడీ ఏముంటుంది సుభాష్ కోరేది ಅಂತೇಳಿ. ಆಯುಷ್ ಆರೋಗ್ಯ ಕೊಟ್ಟು ನಮಸ್ಕಾರ. ಒಳ್ಳೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿ. ಇವತ್ತು ಕೋಲಾರ ಮುಳಬಾಗಿಲು NS75 ಹೈವೇಯಲ್ಲಿ ಬೆಳಗಾನಲ್ಲಿ ಡೈರಿ ನಮ್ಮ ಮಿಲ್ಕ್ ಯೂನಿಯನ್ ಪಕ್ಕ ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರು ಕೋಮೂರು ಡೈರೆಕ್ಟರು ಲಾಯರು ಇವರು ಒಂದು ಹೊಸ ಫ್ಯೂಯಲ್ ಟೆಸ್ಟ್ ಸ್ಟೇಷನ್ನು ಓಪನ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿ ರಿನೋವೇಷನ್ ಮಾಡಿ ಮತ್ತೆ ಓಪನ್ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಮತ್ತು ನಮ್ಮ ಅನೇಕ ಮುಖಂಡರನ್ನು ಅವರು ಆತ್ಮೀಯವಾಗಿ ಆಹ್ವಾನ ಕೊಟ್ಟಿದ್ದರು. ಅದರ ಮೇರೆಗೆ ನಾವು ಅವರ ಆಹ್ವಾನದ ಮೇರೆಗೆ ಈ ಫ್ಯೂಯಲ್ ಸ್ಟೇಷನ್ಗೆ ಬಂದು ಇದೆಲ್ಲ ನೋಡಿ ಇದೆಲ್ಲ ನಮಗೆ ದೇವರ ಆಶೀರ್ವಾದ ಪಡೆದು ಮತ್ತು ಅವ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಹೇಳಿ ಈಕೆ ಬಂದು ನಮಗೆ ಈ ಫ್ಯೂಯಲ್ ಸ್ಟೇಷನ್ನು ತುಂಬ ಚೆನ್ನಾಗಿ ನಡೆಸ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಏಕೆಂದರೆ ಇದು ಮೊದಲು ನಡೆಸ್ತಕ್ಕಂಥವರು ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ನಮ್ಗೆ ಮನಸ್ಸಿಗೆ ಬಂತು. ಈ ಇವರು ಬಿಸ್ನೆಸ್ ಜಾಸ್ತಿ ಆಗ್ತಾಯಿಲ್ಲ ಅಂತ ಕೆಲವರು ಹೇಳ್ತಾಯಿದ್ರು. ಅದಕ್ಕೆ ಇವಾಗೆಲ್ಲ ರಿನೋವೇಟ್ ಮಾಡಿ ಎಲ್ಲ ವಾಸ್ತು ಪ್ರಕಾರ ಮಾಡಿದ್ದಾರೆ. ದೇವರು ಒಳ್ಳೇದು ಮಾಡಲಿ, ಒಳ್ಳೆ ವ್ಯಾಪಾರ ಆಗಲಿ, ಒಳ್ಳೆ ಗ್ರಾಹಕರಿಗೆ ಒಳ್ಳೆ ಕ್ವಾಲಿಟಿ ಆದಂಥ ಪೆಟ್ರೋಲ್ ಡೀಸೆಲ್ ಕೊಡಲಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ದಿನ
ಕಾಡಿನ ನಾಗರಾಜನವರು ನಮ್ಮ ಎಲ್ಲ ಮುಖಂಡರನ್ನು IOC ಪೆಟ್ರೋಲ್ ಬಂಕ್ ಉದ್ಘಾಟನೆಗೆ ಇವತ್ತು ಕರೆದಿದ್ದಕ್ಕೆ ನಮಗೆ ತುಂಬ ಸಂತೋಷ. ಅದರಿಂದ ನಾವು ನಮ್ಮ ಎಲ್ಲ ಮುಖಂಡರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಈ IOC ಪೆಟ್ರೋಲ್ ಬಂಕ್ಗಿಂತ ಇಂಪಾರ್ಟೆಂಟು ನಮ್ಮ ಮುಳುಬಾಗಿಲ ಕ್ಷೇತ್ರದ ಎಲ್ಲ ಜನತೆಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರ ಸೇವೆ ಅಪಾರವಾಗಿದೆ. ನಮ್ಮ ಮುಳುಬಾಗಿಲು ತಾಲೂಕಿನಲ್ಲಿ ಯಾರೂ ಅಷ್ಟೊಂದು ಸೇವೆ ಕೊಟ್ಟಿಲ್ಲ. ಈ ಶಿಕ್ಷಣ ಕ್ಷೇತ್ರದಲ್ಲಿ ಅವರನ್ನು ಮರೆಯಲಾಗದ ಅಂಥ ಸೇವೆಯನ್ನು ಅವರು ಕೊಟ್ಟಿದ್ದಾರೆ ನಮ್ಮ ತಾಲೂಕಿಗೆ. ಅದು ನೀವು ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಅದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಮುಳುಬಾಗಿಲು ತಾಲೂಕಿಗೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರ ಸೇವೆ ತುಂಬ ಅವಶ್ಯಕತೆ ಇದೆ. ಅದೇ ರೀತಿ ಈಗ ಬೇರೆ ಬಿಸ್ನೆಸ್ಸು ನಮ್ಮ ಪೆಟ್ರೋಲ್ ಬಂಕ್ ವಿಷಯದಲ್ಲಿ ಕೂಡ ಅಷ್ಟೇ, ಅವ್ರಿಗೆ ಆ ದೇವರು ಒಳ್ಳೇದು ಮಾಡಲಿ. ಅದೇ ರೀತಿ ಕೂಡ ಇದು ಕೂಡ ಉನ್ನತ ಮಟ್ಟಕ್ಕೆ ಹೋಗಲಿ, ಈ ಬಿಸ್ನೆಸ್ ತುಂಬ ಮುಂದೆ ಹೋಗಲಿ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಆ ಭಗವಂತನ ಬೇಡ್ಕೊಳ್ತೀನಿ. ಅದೇ ರೀತಿ ಅವ್ರ ಕುಟುಂಬಕ್ಕೂ ಮತ್ತು ಅವ್ರ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆ ಭಗವಂತನ ಬೇಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದ್ರೂ ಏನೇ ತೀರ್ಸಿದ್ದೇಕಂತ ಶಿವ దేవుని సత్యమే నాకు ఖుషి మన ఎమ్మెల్యే చూస్తుంది కదా ఆయన ఏడో వస్తుంది అది మంచిదే నాకు అది నీళ్ళు పిండి గుడ్డ అన్నట్టున్నది ఇక్కడ పెట్రోల్ నిరంతరం ఎప్పుడన్నా